ಹಾಯ್ ಸ್ನೇಹ. ನಿನ್ನ ಹತ್ರ ಏನೋ ಒಂದು ಇಂಪಾರ್ಟೆಂಟ್ ವಿಷಯ ಕೇಳಬೇಕಿತ್ತು. ಕೇಳು. ಓಕೆ, ಸಂಜೆ ಕಾಲ್ ಮಾಡ್ತೀನಿ. ಬಾಯ್. ಹಲೋ. ಸಾಲ ಗೀಲ ಏನಾದ್ರು ಕೇಳ್ತಾಳ? ಹೆಂಗಿಲ್ಲ ಅಂತ ಹೇಳೋದು? ಮೇಘ್ನನ್ ಹತ್ರ ಇವಳ ಬಗ್ಗೆ ಹೇಳಿದ್ದೇನಾದ್ರು ಗೊತ್ತಾಗೋಯ್ತಾ? ಏನ್ ಕೇಳ್ಬೇಕಪ್ಪ ಇವಳು? ಸುಮ್ಮನೆ ಟೆನ್ಷನ್ ಕೊಟ್ಬಿಟ್ಲು. ಹಾಯ್ ಸ್ನೇಹ, ಬೆಳಿಗ್ಗೆ ಏನೋ ಮಾತಾಡ್ಬೇಕು ಅಂದಿದ್ದೆ. ಏನಿಲ್ಲ ಕಣೆ, ನಾಳೆ ಇವೆಂಟಿಗೆ ನೀನ್ ಪಿಂಕ್ ಸಾರಿ ಕೊಟ್ಟಿರ್ತೀಯಾ? ದಿಸ್ ಇಸ್ ಕಾಲ್ಡ್ ಓವರ್ ಥಿಂಕಿಂಗ್. ನಿಮ್ಮಲ್ಲಿ ಎಷ್ಟು ಜನ ಭಗವದ್ಗೀತೆನ ಓದಿದ್ದೀರಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ, ಬಟ್ ನಾನು ಮಲ್ಟಿಪಲ್ ಟೈಮ್ಸ್ ಭಗವದ್ಗೀತೆನ ಓದಿದ್ದೀನಿ ಆ್ಯಂಡ್ ಅದರ ಎಪಿಸೋಡ್ಸ್ನ ನೋಡಿದ್ದೀನಿ. ಆ್ಯಂಡ್ ಫಾರ್ ಮೀ ಇಟ್ ಆ್ಯಕ್ಟ್ಸ್ ಆಸ್ ಅ ಗೈಡ್, ಆಸ್ ಅ ಗುರು. ಆ್ಯಂಡ್ ಭಗವದ್ಗೀತೆನ ಟು ಆರ್ ಬೆಸ್ಟ್ ಎಬಿಲಿಟೀಸ್ ನಾವು ಅರ್ಥ ಮಾಡ್ಕೊಂಡ್ರೆ ಯಾವುದೇ ಮೋಟಿವೇಶನಲ್ ವಿಡಿಯೋಸ್ ಆಗಲಿ, ಟೆಡ್ ಟಾಕ್ಸ್ ಆಗಲಿ ಅಥವಾ ಸೆಲ್ಫ್ ಹೆಲ್ಪ್ ಬುಕ್ಸ್ ಆಗಲಿ ನಮ್ಗೆ ಅವಶ್ಯಕತೆನೇ ಇಲ್ಲ. ಬಿಕಾಸ್ ನಮ್ಮ ಎಲ್ಲ ಕ್ವೆಶ್ಚನ್ಸ್ಗೂ ಆನ್ಸರ್ ಆಗಿರ್ಬೋದು, ಮೋಟಿವೇಶನ್, ಇನ್ಸ್ಪಿರೇಷನ್, ಸಾಲ್ವೇಷನ್ ಪ್ರತಿಯೊಂದು ಈ ಬುಕ್ಕಲ್ಲಿ ಸಿಗುತ್ತೆ. ಸೊ ಇವತ್ತಿನ ವಿಡಿಯೋಲಿ ಮೋಸ್ಟ್ ಆಫ್ ಅಸ್ ಫೇಸ್ ಮಾಡ್ತಾ ಇರುವಂತಹ ಓವರ್ ಥಿಂಕಿಂಗ್ ಪ್ರಾಬ್ಲಮ್ಗೆ ಈ ಮಾಸ್ಟರ್ ಪೀಸಿಂದ ಸೊಲ್ಯೂಷನ್ ಫೈಂಡ್ ಔಟ್ ಮಾಡೋಣ. ಲೆಟ್ಸ್ ಗೆಟ್ ದ ವಿಡಿಯೋ ಸ್ಟಾರ್ಟೆಡ್. ನಮ್ಮ ಮೈಂಡ್ ಎಕ್ಸ್ಟ್ರೀಮ್ಲಿ ಪವರ್ಫುಲ್, ಬಟ್ ಅದು ನಮ್ಮ ಕಂಟ್ರೋಲಲ್ಲಿ ಇಲ್ಲ ಅಂತ ಅಂದರೆ ಇಟ್ ಕ್ಯಾನ್ ಬಿ ಅವರ್ ಬಿಗ್ಗೆಸ್ಟ್ ಎನಿಮಿ. ಫಾರ್ ಎಕ್ಸಾಂಪಲ್, ನಿಮಗೆ ನಾಳೆ ಎಕ್ಸಾಮ್ ಇದೆ, ಬಟ್ ಸೋಷಿಯಲ್ ಮೀಡಿಯಾ ಸ್ಕ್ರೋಲ್ ಮಾಡೋದನ್ನ ನಿಲ್ಸೋಕ್ಕಾಗ್ತಾ ಇಲ್ಲ, ಆರ್ ನಿಮಗೆ ಫಿಟ್ ಆಗಬೇಕು ಅನ್ನೋ ಆಸೆ ಇದೆ, ಬಟ್ ಜಂಕ್ ಫುಡ್ ಅವಾಯ್ಡ್ ಮಾಡೋಕ್ಕಾಗಲ್ಲ ಅಂತ ಅಂದರೆ, ಇದೆಲ್ಲ ಎವ್ರಿ ಡೇ ಸಿಗುವಂತಹ ಸಿಂಪಲ್ ಎಕ್ಸಾಂಪಲ್ಸ್ ಟು ಅಂಡರ್ಸ್ಟ್ಯಾಂಡ್ ಯುವರ್ ಮೈಂಡ್ ಇಸ್ ಕಂಟ್ರೋಲಿಂಗ್ ಯು, ಮೈ ಫ್ರೆಂಡ್. ಯದಾ ಸಂಹರತೆ ಚಾಯಂ ಕೂರ್ಮೋಗಾನಿವ ಸರ್ವಶಃ ಇಂದ್ರಿಯಾಣಿಂದ್ರಿಯಾರ್ಥೇಭ್ಯ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಇದರಲ್ಲಿ ಕೃಷ್ಣ ಹೇಳೋದೇನಂದ್ರೆ, ನಾವು ನಮ್ಮ ಮೈಂಡ್ನ ಕಂಟ್ರೋಲ್ ಮಾಡಬೇಕು ಅಂತ ಅಂದ್ರೆ ಮೊದಲು ನಾವು ನಮ್ಮ 5 ಸೆನ್ಸ್ ಆರ್ಗನ್ಸ್ನ ಕಂಟ್ರೋಲ್ ಮಾಡೋದು ಕಲಿಬೇಕು. ಪ್ರತಿ ಸರಿನೂ ನಾವು ನಮ್ಮ ನೆಗೆಟಿವ್ ಇಂಪಲ್ಸಸ್ಗೆ ಎಸ್ ಹೇಳ್ತಾ ಇದ್ರೆ ಪಾಸಿಟಿವ್ ಇಂಪ್ಯಾಕ್ಟ್ ಮಾಡೋದು ದೂರದ ಮಾತು. ನಮ್ಮ ಮೈಂಡ್ ವೈಲ್ಡ್ ಲಯನ್ ಥರ, ಅದನ್ನ ಟೇಮ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಬಟ್ ಒಂದ್ಸರಿ ಟೇಮ್ ಮಾಡಿದ್ರೆ ಇಟ್ ಕ್ಯಾನ್ ಬಿ ಅವರ್ ಬಿಗ್ಗೆಸ್ಟ್ ಸ್ಟ್ರೆಂತ್. ನೀವು ನೋಡಿದ್ರೆ ಪ್ರತಿಯೊಂದು ಸಕ್ಸಸ್ಫುಲ್ ಆ್ಯಂಡ್ ರೆಸ್ಪಾನ್ಸಿಬಲ್ ಪರ್ಸನ್ ಅವ್ರ ಮೈಂಡ್ನ ಟೇಮ್ ಮಾಡಿದ್ದಕ್ಕೆ ಅವ್ರಿಗೆ ಆ ಸಕ್ಸಸ್ ಸಿಕ್ಕಿರೋದು. ಸೊ ನಾವು ನಮ್ಮ ಮೈಂಡ್ನ ಟೇಮ್ ಆರ್ ಕಂಟ್ರೋಲ್ ಮಾಡೋದು ಹೇಗೆ? ನಾವು ಎಂಥ ರೀತಿ ಜನರ ಜೊತೆ ಹ್ಯಾಂಗ್ ಔಟ್ ಮಾಡ್ತೀವಿ, ಯಾವ ರೀತಿ ಕಾಂಟೆಂಟ್ ಕನ್ಸ್ಯೂಮ್ ಮಾಡ್ತೀವಿ, ಆರ್ ಯಾವ ರೀತಿ ಇನ್ಫಾರ್ಮೇಷನ್ ನಮ್ಮ ಬ್ರೈನ್ಗೆ ಲೋಡ್ ಮಾಡ್ತೀವಿ ಅನ್ನೋ ಚಾರ್ಜ್ ನೀವು ತಗೊಂಡ್ರೆ ನಿಮ್ಮ ಥಾಟ್ ಪ್ಯಾಟರ್ನ್ಸ್, ಬಿಹೇವಿಯರ್, ಕ್ಯಾರೆಕ್ಟರ್, ಆಟಿಟ್ಯೂಡ್, ಪರ್ಸ್ನಾಲಿಟಿ ಪ್ರತಿಯೊಂದು ಪಾಸಿಟಿವ್ ಆಗಿ ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಮೈಂಡ್ ಡಿಸ್ಟ್ರಾಕ್ಟೆಡ್ ಡ್ರೈವರ್ ಥರ, ಅದು ಬೇರೆ ಬೇರೆ ಟೆಂಪ್ಟೇಷನ್ಸ್ ಕಡೆ ಹೋಗೋಣ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್, ಸ್ಯಾಲೆಡ್ ಬೇಡ, ಬರ್ಗರ್ ತಿನ್ನೋಣ, ಕೋರ್ಸ್ ಕಂಪ್ಲೀಷನ್ ಬೇಡ, ಇನ್ಸ್ಟಾಗ್ರಾಮ್ ಓಪನ್ ಮಾಡೋಣ ಅಂತ ಬೇರೆ ಬೇರೆ ರೀತಿ ಟೆಂಪ್ಟ್ ಮಾಡ್ತಾ ಇರುತ್ತೆ. ಆ್ಯಂಡ್ ಯು ಬೀಯಿಂಗ್ ಅ ರೆಸ್ಪಾನ್ಸಿಬಲ್ ಓನರ್, ನಿಮ್ಮ ಮೈಂಡ್ನ ಯಾವಾಗಲೂ ರೈಟ್ ಡೈರೆಕ್ಷನ್ ಕಡೆ ಹೋಗೋದಕ್ಕೆ ಇನ್ಸ್ಟ್ರಕ್ಟ್ ಮಾಡ್ತಾ ಇರಬೇಕು. ಈ ಶ್ಲೋಕದಲ್ಲಿ ಕೃಷ್ಣ ಹೇಳೋದೇನಂದ್ರೆ, ಒಂದು ಗೋಲ್ ಅಥವಾ ವಸ್ತುಗಳು ಅಥವಾ ವ್ಯಕ್ತಿಗಳ ಮೇಲೆ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಾಗ ಅದರಿಂದ ಅವನ ಆಸೆ ಆ್ಯಂಡ್ ಎಕ್ಸ್ಪೆಕ್ಟೇಷನ್ಸ್ ಬೆಳೆಯುತ್ತೆ. ಆ್ಯಂಡ್ ಆ ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ಆಗಿಲ್ಲ ಅಂತ ಅಂದಾಗ ಅದು ಅವನ ಕೋಪಕ್ಕೆ ಆ್ಯಂಡ್ ದುಃಖಕ್ಕೆ ಕಾರಣ ಆಗುತ್ತೆ ಅಂತ. ಫಾರ್ ಎಕ್ಸಾಂಪಲ್, ನೀವು ನಿಮ್ಮ ಡಿಸ್ಟ್ರಿಕ್ಟ್ ಟಾಪರ್ ಆಗಬೇಕು ಅಂದ್ಕೊಂಡಿರ್ತೀರಾ, ಬಟ್ ನೀವು ಕಾಲೇಜ್ ಟಾಪರ್ ಆಗ್ತೀರಾ. ನಿಮ್ಮ ಇಡೀ ಕಾಲೇಜ್, ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲರೂ ಸಂಭ್ರಮ ಪಡ್ತಾ ಇರ್ತಾರೆ, ಬಟ್ ನಿಮಗೆ ನಿಮ್ಮ ರಿಸಲ್ಟ್ಸ್ ಬಗ್ಗೆ ಖುಷಿನೇ ಇರಲ್ಲ. ಯಾಕಂದರೆ ನೀವು ನಿಮ್ಮ ಖುಷಿನ ನಿಮ್ಮ ಡಿಸ್ಟ್ರಿಕ್ಟ್ ಟಾಪರ್ ರಿಸಲ್ಟ್ಸ್ಗೆ ಅಟ್ಯಾಚ್ ಮಾಡ್ಕೊಂಡಿರ್ತೀರಾ. ಸಿಮಿಲರ್ಲಿ, ನಮ್ಮ ಫೋನ್ ಬಿದ್ದು ಒಡೆದೋಯ್ತು ಅಂತ ಅಂದರೆ ನಾವು ಎಷ್ಟು ಅಪ್ಸೆಟ್ ಆಗ್ತೀವಿ, ಬಟ್ ಅದೇ ಯಾರ್ದೋ ಫೋನ್ ಬಿದ್ದು ಒಡೆದೋಯ್ತು ಅಂತ ಅಂದರೆ ಅದು ನಮಗೆ ಅಫೆಕ್ಟೇ ಮಾಡಲ್ಲ. ನಮ್ಮ ಫ್ರೆಂಡ್ ಬ್ರೇಕಪ್ ಆದಾಗ ನಾವು ಎಷ್ಟು ಜ್ಞಾನ ಕೊಡ್ತೀವಿ ಅಥವಾ ಸಮಾಧಾನ ಮಾಡ್ತೀವಿ, ಬಟ್ ಅದೇ ನಮ್ಮ ಲೈಫಲ್ಲಿ ಬ್ರೇಕಪ್ ಆಗಿದೆ ಅಂತ ಅಂದ್ರೆ ನಾವು ಮೂವ್ ಆನ್ ಆಗಕ್ಕಾಗಲ್ಲ. ನಾವು ವಾಟ್ ಇಸ್ ದಿಸ್? ನಾವು ಗೋಲ್ಸ್ಗಳ ಬಗ್ಗೆ ಆಗಿರ್ಬೋದು ಅಥವಾ ವಸ್ತುಗಳು ಅವ್ರ ವ್ಯಕ್ತಿಗಳ ಮೇಲೆ ನಾವು ಇಟ್ಕೊಂಡಿರುವಂತಹ ಅಟ್ಯಾಚ್ಮೆಂಟ್, ಇಟ್ಸ್ ಅ ಟಾಕ್ಸಿಕ್ ಬಾಂಡೇಜ್. ನಾವು ನಮ್ಮ ಲೈಫ್ ಸಿಚುವೇಶನ್ಸ್ ಮೇಲೆ ಅಟ್ಯಾಚ್ಮೆಂಟ್ ಇಟ್ಕೊಳ್ದೆ ನಮ್ಮ ಕಂಟ್ರೋಲಲ್ಲಿರುವಂತಹ ಕೆಲಸಗಳನ್ನ ಮಾತ್ರ ಮಾಡಿದಾಗ ಓವರ್ ಥಿಂಕಿಂಗ್ ಟ್ರ್ಯಾಪ್ ಇಂದ ಬಚಾವಾಗಬಹುದು. ಅಂಡ್ ಈ ಶ್ಲೋಕದಲ್ಲಿ ಕೃಷ್ಣ ಹೇಳೋ ಪ್ರಕಾರ, ಯಾರು ಪ್ರತಿಫಲ ಇಟ್ಕೊಳ್ದೆ ಅವನ ಕೆಲಸ ಅವನು ನಿಯತ್ತಾಗಿ ಮಾಡ್ತಾನೆ, ಅವನೇ ನಿಜವಾದ ಮಿಸ್ಟೇಕ್, ನಿಜವಾದ ಯೋಗಿ ಅಂತ. ಫೋಕಸ್. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭು ಮಾತೆ ಸಂಗೋತ್ವ ಕರ್ಮಣಿ. ಇದರ ಅರ್ಥ ಏನಂದ್ರೆ, ನಮ್ಮ ಕಂಟ್ರೋಲ್ ಇರೋದು ನಾವು ಮಾಡೋ ಕೆಲಸದ ಮೇಲೆ ಮಾತ್ರ. ಸೊ ಎಂಡ್ ರಿಸಲ್ಟ್ಸ್ ಬಗ್ಗೆ ಫೋಕಸ್ ಮಾಡಬೇಡಿ ಅಂತ. ಬಟ್ ನಾವು ನಮ್ಮ ರಿಸಲ್ಟ್ಸ್ ಬಗ್ಗೆ ಫೋಕಸ್ ಮಾಡಿಲ್ಲ ಅಂದ್ರೆ ನಮಗೆ ಮೋಟಿವೇಶನ್ ಸಿಗೋದು ಹೇಗೆ? ಲೆಟ್ಸ್ ಸೇ, ಒಂದು ಆಫೀಸಲ್ಲಿ ಇಬ್ರು ಪ್ರೆಸೆಂಟೇಷನ್ ಕೊಡಬೇಕು. ಲೆಟ್ಸ್ ಕಾಲ್ ದೆಮ್ ರಮೇಶ್ ಅಂಡ್ ಸುರೇಶ್. ಇಬ್ರು ಅವ್ರವ್ರ ಕೆಲಸನ ಸ್ಟಾರ್ಟ್ ಮಾಡ್ತಾರೆ. ಅದರಲ್ಲಿ ಸುರೇಶ್ ಅವ್ನ ಕೆಲಸ ಮಾಡ್ತಾ ಮಾಡ್ತಾ ಎಂಡ್ ರಿಸಲ್ಟ್ಸ್ ಬಗ್ಗೆನೂ ಫೋಕಸ್ ಮಾಡ್ತಾ ಇರ್ತಾನೆ. ನಾನು ಪ್ರೆಸೆಂಟೇಷನ್ ಮಧ್ಯದಲ್ಲಿ ಮರ್ತೋದ್ರೆ ಅಥವಾ ಫಂಬಲ್ ಮಾಡಿದ್ರೆ ಅಥವಾ ಮೆಸ್ಅಪ್ ಆದ್ರೆ ಅಂತ. ಬಟ್ ಆನ್ ದ ಅದರ್ ಹ್ಯಾಂಡ್, ರಮೇಶ್ ಅವನ ಅಷ್ಟು ಫೋಕಸ್ನ ಅವ್ನ ಕೆಲಸದ ಮೇಲೆ ಮಾತ್ರ ಇಟ್ಟಿರ್ತಾನೆ. ಅವನಿಗೆ ಕೆಲಸದ ಬಿಟ್ಟು ಬೇರೆ ಯಾವ ಯೋಚನೆನೂ ಬರ್ತಾ ಇರಲ್ಲ. ಸೊ ಹೂ ಡು ಯು ಥಿಂಕ್ ವಿಲ್ ಡೂ ಬೆಟರ್? ಅನ್ಡೌಟೆಡ್ಲಿ ಇಟ್ಸ್ ರಮೇಶ್. ಯಾಕಂದ್ರೆ ನಾವು ನಮ್ಮ 100% ಫೋಕಸ್, 100% ಎನರ್ಜಿನ ಒಂದು ಕೆಲಸದ ಮೇಲೆ ಹಾಕಿದಾಗ ನಾವು ಆ ಕೆಲಸನ ಚೆನ್ನಾಗಿ ಮಾಡೇ ಮಾಡ್ತೀವಿ. ದೇರ್ ಇಸ್ ನೋ ಡೌಟ್ ಇನ್ ದ್ಯಾಟ್. ಡು ನಾಟ್ ಫೋಕಸ್ ಆನ್ ಯುವರ್ ರಿಸಲ್ಟ್ಸ್ ಅಂತ ಕೃಷ್ಣ ಹೇಳಿರೋ ಮಾತಿನ ಅರ್ಥ ಇದ್ದೇನೆ.
ನಿಮಗೆ ಹಶ್ವಾದಾಗ ಏನು ಮಾಡೋದು ಅಂತ ಯೋಚನೆ ಮಾಡ್ತೀರಾ ಅಥವಾ ಊಟ ಮಾಡ್ತೀರಾ? ಆ್ಯಂಡ್ ಊಟ ಮಾಡುವಾಗ ನನಗೆ ಊಟ ಮಾಡಿದ್ರೆ ಹಸಿವು ಹೋಗುತ್ತಾ, ನನಗೆ ನಿಜವಾಗ್ಲೂ ಹೊಟ್ಟೆ ತುಂಬುತ್ತಾ ಅಂತ ಯೋಚನೆ ಮಾಡ್ತೀವಾ? ಇಲ್ಲ ಅಲ್ವಾ? ಬಿಕಾಸ್ ಇಟ್ಸ್ ಆಬ್ವಿಯಸ್, ಇಫ್ ವಿ ಈಟ್ ಅನಫ್ ನಮಗೆ ಹೊಟ್ಟೆ ತುಂಬುತ್ತೆ. ಅದೇ ಥರ ನಾವು ನಮ್ಮ ಕಂಟ್ರೋಲಲ್ಲಿ ಇರುವಂತಹ ವಿಷಯಗಳ ಬಗ್ಗೆ ಮಾತ್ರ ಫೋಕಸ್ ಮಾಡಿದಾಗ ಓವರ್ ಥಿಂಕ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಡೂ ಯೋರ್ ಬೆಸ್ಟ್ ಆ್ಯಂಡ್ ಲೀವ್ ದ ರೆಸ್ಟ್. ಕೆಲವೊಂದ್ಸರಿ ನಾವು ನಮ್ಮ ಬೆಸ್ಟ್ ಎಫರ್ಟ್ ಹಾಕಿದ್ರೂ ನಮಗೆ ಬೇಕಾದಂತಹ ಡಿಸೈರ್ಡ್ ರಿಸಲ್ಟ್ ಸಿಗದೆ ಇರ್ಬೋದು. ಆ್ಯಂಡ್ ಇದ್ರ ಬಗ್ಗೆ ಭಗವದ್ಗೀತಾ ಹೇಳೋದೇನೆಂದರೆ, ವಾಟ್ ಎವರ್ ಹ್ಯಾಪನ್ಸ್ ಫಾರ್ ಎ ರೀಸನ್. ನಾವು ಎಷ್ಟೊಂದು ಸರಿ ನಮ್ಮ ಲಿಮಿಟೆಡ್ ಪರ್ಸ್ಪೆಕ್ಟಿವ್, ಲಿಮಿಟೆಡ್ ನಾಲೆಜಲ್ಲಿ ನನ್ನ ಲೈಫಲ್ಲಿ ಹೀಗಾದರೆ ನಾನು ಚೆನ್ನಾಗಿರ್ತೀನಿ, ನನಗೆ ಅವ್ರು ಸಿಕ್ಕಿದ್ರೆ ನಾನು ಖುಷಿಯಾಗಿರ್ತೀನಿ ಅಂತೆಲ್ಲ ಅನ್ಕೊತಾ ಇರ್ತೀವಿ. ಬಟ್ ನಮ್ಗೆ ಅನ್ಸಿರ್ಬೋದು, ಥ್ಯಾಂಕ್ ಗಾಡ್ ನಾನು ಅನ್ಕೊಂಡಂಗೆ ಆಗದೆ ಇರೋದು ಎಷ್ಟು ಒಳ್ಳೇದಾಯಿತು ಅಂತ. ಆ್ಯಂಡ್ ಥ್ಯಾಂಕ್ ಗಾಡ್ ಐ ಡಿಡ್ ಎಂಡ್ ಅಪ್ ಮ್ಯಾರಿಂಗ್ ಮೈ ಎಕ್ಸ್. ಸೊ ಆಗೋದೆಲ್ಲ ಒಳ್ಳೇದಕ್ಕೆ, ಆ್ಯಂಡ್ ಇಟ್ಸ್ ನಾಟ್ ಎ ಕ್ಲೀಶೆ. ಅರ್ಜುನಂಗೆ ಕೃಷ್ಣ ಇದ್ರ ಬಗ್ಗೆ ಹೇಳೋದೇನೆಂದರೆ, ಮಾತ್ರ ಸ್ಪರ್ಶಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದ ಆಗಮ ಪಾಯಿನು ನಿತ್ಯ ತಾನ್ ಸ್ಥಿತಿಕ್ಷಸ್ವ ಭಾರತ. ಅಂದರೆ ಲೈಫಲ್ಲಿ ಒಳ್ಳೆ ಟೈಮು ಕೆಟ್ಟ ಟೈಮು ಬಂದು ಹೋಗ್ತಾ ಇರುತ್ತೆ, ಜಸ್ಟ್ ಲೈಕ್ ಸೀಸನ್ಸ್. ಸೊ ಎಲ್ಲ ಫೀಲಿಂಗ್ಸು ಟೆಂಪ್ರರಿ ಅಂತ. ಯಾರು ಕೃಷ್ಣನ ಈ ಶ್ಲೋಕನ ಅರ್ಥ ಮಾಡ್ಕೊತಾರೆ ಅವರು ಮಾತ್ರ ಲೈಫ್ನ ಎಲ್ಲ ಮೂಮೆಂಟ್ಸ್ನು ಈಕ್ವಲ್ ಆಗಿ ಟ್ರೀಟ್ ಮಾಡೋಕ್ಕೆ ಸಾಧ್ಯ ಅಂತ. ನಾವು ಎಷ್ಟೇ ಖುಷಿಯಾಗಿದ್ರು, ಎಷ್ಟೇ ಬೇಜಾರಾಗಿದ್ರು, ವಿ ಶುಡ್ ಆಲ್ವೇಸ್ ರಿಮೆಂಬರ್ ಎವ್ರಿಥಿಂಗ್ ಇಸ್ ಟೆಂಪ್ರರಿ. ಓವರ್ ಥಿಂಕಿಂಗ್ ನಮ್ಮ ಮೈಂಡ್ನ ಬ್ಲಾಕ್ ಮಾಡಿದ್ರೆ ಭಗವದ್ಗೀತೆ ಆ ಬ್ಲಾಕೇಜ್ನ ರಿಮೂವ್ ಮಾಡಿ ನಮ್ಮ ಲೈಫ್ನ ಕ್ಲಿಯರ್ ಆಗಿ ನೋಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಬೇಟ್ ಓವರ್ ಥಿಂಕಿಂಗ್ ಅಥವಾ ನಮ್ಮ ಎಮೋಷನ್ಸ್ನ ಮ್ಯಾನೇಜ್ ಮಾಡೋದಕ್ಕಾಗಿರ್ಬೋದು, ಅಥವಾ ಲೈಫಲ್ಲಿ ಟಫ್ ಡಿಸಿಷನ್ಸ್ ತಗೊಳ್ಳೋದಕ್ಕಾಗಿರ್ಬೋದು, ಅಥವಾ ಓವರ್ ಆಲ್ ನಾವು ಹೇಗೆ ಬದುಕಬೇಕು ಅನ್ನೋದಕ್ಕಾಗಿರ್ಬೋದು, ಭಗವದ್ಗೀತೆ ಇಸ್ ಟೈಮ್ಲೆಸ್ ಆ್ಯಂಡ್ ಪ್ರಾಕ್ಟಿಕಲ್. ಕೃಷ್ಣ ಹೇಳ್ಕೊಟ್ಟಿರುವಂತಹ ಪ್ರತಿಯೊಂದು ಟೀಚಿಂಗ್ಸ್ ಎಷ್ಟು ಪವರ್ಫುಲ್ ಅಂದರೆ, ನಮ್ಮ ಲೈಫಲ್ಲಿ ಬರುವಂತಹ ಯಾವುದೇ ಡಿಫಿಕಲ್ಟೀಸ್ ಅಥವಾ ಚಾಲೆಂಜಸ್ನ ಫೇಸ್ ಮಾಡೋದಕ್ಕೆ ನಮಗೆ ಬೇಕಾಗಿರುವಂತಹ ಲೆಸನ್ಸ್ ನಮ್ಮ ಮೈಂಡಲ್ಲಿ ಪಾಪಪ್ ಆಗುತ್ತೆ, ಆ್ಯಂಡ್ ಅಟ್ ದ ರೈಟ್ ಟೈಮ್. ದ್ಯಾಟ್ ಮೇಕ್ಸ್ ಅಸ್ ಸೋ ಸ್ಟ್ರಾಂಗ್, ಸ್ಟೇಬಲ್ ಆ್ಯಂಡ್ ಪ್ರೋಗ್ರೆಸಿವ್. ಐ ಹೋಪ್ ಈ ನನ್ನ ಆನೆಸ್ಟ್ ಎಫರ್ಟ್ ನಿಮ್ಗೆಲ್ರಿಗೂ ಯೂಸ್ಫುಲ್ ಅನಿಸಿದೆ ಅಂತ. ಆ್ಯಂಡ್ ಇದೇ ರೀತಿ ಜಾಸ್ತಿ ಥಾಟ್ಫುಲ್ ವಿಡಿಯೋಸ್ಗೋಸ್ಕರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಒನ್. ಜೈ ಶ್ರೀ ಕೃಷ್ಣ.